ಇತಿಹಾಸ ಚಿಕ್ಕಬಳ್ಳಾಪುರದಲ್ಲಿ ಪಾಪಾಗ್ನಿ ಮಠ. ಈ ಪಾಪಾಗ್ನಿ ಮಠ ಅಂದರೆ ಪಾಪಗಳನ್ನು, ಅಗ್ನಿ ಅಂದರೆ ದಹಿಸೋದು. ಆ ಪಾಪಾಗ್ನಿ ಅಂತ ಹೆಸರು ಬಂದಿದ್ದು ಅದಕ್ಕೆ, ಪಾಪಗಳನ್ನು ದಹಿಸುವಂಥ ಜಾಗ. ಇಲ್ಲಿ ಮೊಟ್ಟ ಮೊದಲನೆಯ ಅವರು ವೀರಭೋಜಾಚಾರ್ಯರು, ವೀರಪಾಪಮಾಂಬ ಅವರಿಗೆ ಪುತ್ರ ಸಂತಾನ ಇರೋದಿಲ್ಲ. ಆಗ ಅವರಿಗೆ ಒಂದು ಸ್ವಪ್ನ ಆಗುತ್ತೆ. ಏನು ಅಂದರೆ, ನೀವು ತೀರ್ಥಯಾತ್ರೆ ಹೊರಟರೆ ನಿಮಗೆ ಪುತ್ರ ಸಂತಾನ ಆಗುತ್ತೆ ಅಂತ. ಇಲ್ಲಿಂದ ಅವರು ಕಾಶಿಗೆ ಪ್ರಯಾಣ ಮಾಡ್ತಾರೆ. ಆಗ ಅಲ್ಲಿ ಪ್ರಕೃತಾಂಬ ಪರಿಪೂರ್ಣಯಾಚಾರ್ಯ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳ ತಂದೆ ತಾಯಿ ಹೆಸರು. ಅವರಿಗೆ ವೀರಪ್ಪಯ್ಯ ಅಂತ ಮೊದಲನೇ ಹೆಸರು, ಆಮೇಲೆ ವೀರಬ್ರಹ್ಮಂ ಆಗಿದ್ದು. ಆಗ ಆ ಅತ್ರಿ ಮುನಿಗಳು ಅಂತ ಒಬ್ಬರು ಅಲ್ಲಿ ಮಹರ್ಷಿಗಳಿರ್ತಾರೆ. ಅವರು ಕೈ ಕೊಟ್ಟು, ನೀವು ಈ ಮಗುವನ್ನು ಸಾಕಿ ಇವರು ಜಗದ್ಗುರುಗಳಾಗ್ತಾರೆ ಅಂತ ಅವರು ಹೇಳ್ತಾರೆ. ಯಾರು? ಇವರು. ಆಗ ಅವರು ಆ ಮಗುವನ್ನು ತೆಗೆದುಕೊಂಡು ಬಂದು ಇಲ್ಲಿ ಕಾಶಿ, ಅಲ್ಲಿಂದಲೇ ಒಂದು ಲಿಂಗವನ್ನು ತೆಗೆದುಕೊಂಡು ಜೊತೆಯಲ್ಲಿ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆಗ ಅವರು ಮೊದಲನೆಯ ಮಠಾಧಿಪತಿಗಳು. ಆಗ ಅವರು ಈ ವೀರಭದ್ರ ಸ್ವಾಮಿಗಳು ಇಲ್ಲಿನ ಒಂದು ಎಲ್ಲ ಆಗುವಗಳು ನೋಡ್ಕೋತಾ ಇರ್ತಾರೆ. ಆಮೇಲೆ ಅವರು ನಾನು ಇಲ್ಲಿರೋದಿಲ್ಲ, ನಾನು ಹೊರಡಬೇಕು ಅಂದಾಗ ತಾಯಿಗೆ ವಿಶ್ವರೂಪವನ್ನು ತೋರಿಸ್ತಾರೆ. ಇಲ್ಲೇ ಇದೆ ಒಂದು ಗುಂಡು, ಅಲ್ಲಿ ತೋರಿಸಿದಾಗ ಅವರು ಇಲ್ಲಪ್ಪ ನೀನು ಇರಬೇಕು, ಇಲ್ಲಿ ಪೀಠಾಧಿಪತಿಗಳು ಮಾಡಬೇಕು ಅಂದಾಗ ಅವರು ಇಲ್ಲ ಅಮ್ಮ, ನನಗೆ ತುಂಬ ಕೆಲಸ ಇದೆ, ನಾನು ಹೋಗಬೇಕು ಅಂತಾರೆ. ಇಲ್ಲ, ನಾನು ಹೋಗಲೇಬೇಕು ಅಂದಾಗ ಅವ್ರನ್ನ ಕೋತ್ಲೂರಿಗೆ ಇಲ್ಲಿಂದ ಹೋಗ್ತಾರೆ. ಅಲ್ಲಿಂದ ಬೇರೆ ಪವಾಡ. ಇಲ್ಲಿ ನಾವು ಈಗ ನಡೆಸ್ತಾ ಇರ್ತಕ್ಕಂಥ ಶರಭಯೋಗೀಂದ್ರರು, ಇವರು ಬ್ರಹ್ಮೇಂದ್ರ ಸ್ವಾಮಿಗಳಾದಮೇಲೆ ಮೂರನೆಯ ಪೀಠಾಧಿಪತಿಗಳು. ಈಗ ಇಲ್ಲಿ ನಮ್ಮ ವಿಶ್ವಕರ್ಮ ಜನಾಂಗದವರು ಎಲ್ಲರೂ ಕೂಡ ಇಲ್ಲಿ ಸೇರಿ ಇಲ್ಲಿ ನಾವೆಲ್ಲ ಈ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಆದರೆ ಬೇರೆ ಕಡೆಯಿಂದ ಆಂಧ್ರ, ಹೈದರಾಬಾದು, ತಮಿಳುನಾಡು, ಬೇರೆ ಬೇರೆ ಕಡೆಯಿಂದೆಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅದರಿಂದ ಇಲ್ಲಿ ತುಂಬ ವಿಶೇಷವಾಗಿ ಏನಂದರೆ, ಇಲ್ಲಿ ಪಂಚನದಿಗಳು ಹುಟ್ಟಿರ್ತಕ್ಕಂಥ ಜಾಗ. ಪಂಚನದಿಗಳ ಮೂಲ ಪಾಪಾಗ್ನಿ ಕ್ಷೇತ್ರ. ಆದ್ದರಿಂದ ಪಂಚನದಿಗಳ ಪಾಪಾಗ್ನಿ ಕ್ಷೇತ್ರ ಅಂತ ಹೆಸರು ಇದಕ್ಕೆ. ಅದರಿಂದ ಎಲ್ಲ ಭಕ್ತಾದಿಗಳು ಇವತ್ತು ನಾವು ಶರಭಯೋಗೀಂದ್ರ ಸ್ವಾಮಿಗಳ ಆರಾಧನೆಯನ್ನು ಜೀವ ಸಮಾಧಿ, 5 ಜನ ಜೀವ ಸಮಾಧಿ. ಮೊದಲನೆಯವರು ಚಂದ್ರಶೇಖರ ಸ್ವಾಮಿಗಳು, ಎರಡನೆಯವರು ಶಿವಶಂಕರ ಸ್ವಾಮಿಗಳು, ಮೂರನೆಯವರು ಶರಭೇಂದ್ರ ಸ್ವಾಮಿಗಳು, ನಾಲ್ಕನೆಯವರು ವೀರಪಾಪಮಾಂಬ ವೀರಭೋಜಾಚಾರ್ಯ. ಈ 5 ಜನ ಕೂಡ ಜೀವಂತವಾಗಿ ಅವರು ಸಮಾಧಿಯಾಗಿರೋದು. ಇನ್ನು ಬೇರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರು ಈ ಥರ ಸಮಾಧಿಗಳಿರುವಂಥ ಜಾಗ ಎಲ್ಲಿ ಇಲ್ಲ. ಆದ್ದರಿಂದ ಇಲ್ಲಿ ಭಕ್ತಾದಿಗಳು ಬಂದು ತುಂಬ ವಿಜೃಂಭಣೆಯಿಂದ, ಭಕ್ತಿಯಿಂದ ಇಲ್ಲಿ ಬಂದು ಯಾರು ಹೋಗ್ತಾರೋ ಅವರಿಗೆ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ. ಅದರಿಂದ ಇವತ್ತು 307ನೇ ಆರಾಧನೆಯನ್ನು ಇವತ್ತು ವಿಶ್ವಕರ್ಮ ಜನಾಂಗದವರೆಲ್ಲ ಸೇರಿ ನಡೆಸ್ತಾ ಇದ್ದೀವಿ. ಭಾಳ ಸಂತೋಷ ಆಗಿದೆ. ಎಲ್ಲರೂ ಅನ್ನಸಂತರ್ಪಣೆ ಇದೆ. ಅನ್ನಸಂತರ್ಪಣೆಯಲ್ಲಿ ಎಲ್ಲ ಭೋಜನವನ್ನು ತೆಗೆದುಕೊಂಡು ಈಗ ಎಲ್ಲರೂ ಹೊರಡ್ತಾ ಇದ್ದಾರೆ. ಆರಾಧನೆ ಪ್ರಯುಕ್ತ ಏನೆಲ್ಲ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀರಿ? ಈಗ ಸಾಯಂಕಾಲ ಭಜನೆ ಕಾರ್ಯಕ್ರಮ ಇದೆ, ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಇದೆ, ಬೆಳಗ್ಗೆ ಎಲ್ಲ ದೇವರಿಗೆ ಅಭಿಷೇಕ ಎಲ್ಲ ಆಗಿದೆ, ಆಮೇಲೆ ಹೋಮ ಹವನಗಳೆಲ್ಲ ನಡೆದಿದೆ. ಅದರಿಂದ ಎಲ್ಲ ವಿಜೃಂಭಣೆಯಿಂದ ಆಗಿದೆ. ರಥೋತ್ಸವ ಇದೆ, ವೀರಬ್ರಹ್ಮೇಂದ್ರ ಸ್ವಾಮಿಗಳ ರಥೋತ್ಸವ ಇದೆ. ಅದರಿಂದ ನಾವೆಲ್ಲ ಸೇರಿ ತುಂಬ ಸಂತೋಷ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಸರ್ ರಾಮಕೃಷ್ಣಾಚಾರ್ಯ ಅಂತ, ನಾನು ಈ ಮಠದ ಗೌರವಾಧ್ಯಕ್ಷರು. ನಮಸ್ಕಾರ. ಇವತ್ತು ನಾವು ಶರಭಯೋಗೀಂದ್ರ ಸ್ವಾಮೀಜಿಗಳ 307ನೇ ಆರಾಧನೆ ದಿನಕ್ಕೆ ಎಲ್ಲರೂ ಸೇರಿದ್ದೀವಿ. ಆರಾಧನೆ ಅಂತೂ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ನೀವು ಇವಾಗಲೇ ನೋಡಿದ್ರಿ ಫ್ಲವರ್ ಡೆಕೋರೇಷನ್ಸ್ ಎಷ್ಟು ಚೆನ್ನಾಗಿ ಮಾಡಿದಾರಂತ. ಒಂದೊಂದು ಡೆಕೋರೇಷನ್ಸ್ ಆಗಿರ್ಬೋದು, ಮತ್ತು ಊಟದ ವ್ಯವಸ್ಥೆ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವ್ರ ಪೂಜೆ ಪುನಸ್ಕಾರ ಅಂತೂ ನಿನ್ನೆಯಿಂದನೇ ಶುರುವಾಗಿದೆ. ಇದಕ್ಕೆ ಪ್ರಿಪ್ರೇಷನ್ ಅಂತೂ 1 ವಾರ 15 ದಿನದಂತ ನಡೀತಾ ಇದೆ. ಚಿಕ್ಕಬಳ್ಳಾಪುರದ ಕಮಿಟಿ ಏನಿದೆ, ವಿಶ್ವಕರ್ಮ ಕಮಿಟಿಯಿಂದ ನಾವು ನಡೆಸ್ಕೊಡ್ತಾ ಇದ್ದೀವಿ. ನಮ್ಮದೆಲ್ಲ ಮಹಿಳಾ ಕಮಿಟಿ. ನಮ್ಮ ಅಧ್ಯಕ್ಷರಾದಂತಹ ಜಮುರಾ ರಾಮಕೃಷ್ಣಾಚಾರ್ ಅವ್ರ ಕಡೆಯಿಂದ ನಾವು ಎಲ್ಲರೂ ಮಹಿಳೆಯರು ಸೇರಿ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದು ಮಾಡ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಪುರುಷರೇನಿದ್ದಾರೆ ಅವರ ಸಂಘಟನೆಯಿಂದ ಕೂಡ ತುಂಬ ಚೆನ್ನಾಗಿ ಕಾರ್ಯಗಳನ್ನು ಮಾಡಿದ್ದಾರೆ. ಅದನ್ನು ರಿಸಲ್ಟ್ ಇವತ್ತು ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು. ಎಲ್ಲರೂ ಎಷ್ಟು ಚೆನ್ನಾಗಿ ಬೇರೆ ಕಡೆಯಿಂದ ದೂರಗಳಿಂದ ಬಂದು ಇವತ್ತಿನ ದಿನ ಆರಾಧನೆಯನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಕೊಡಲಿ ಶರಭಯೋಗೀಂದ್ರ ಸ್ವಾಮಿಗಳು ಅಂತ ಬೇಡ್ಕೋತೀನಿ. ಮತ್ತು ಈಗಿನ ಇದರಲ್ಲಿ ಎಲ್ಲ ಪುರುಷರು ಏನು ಮಾಡಿದ್ದಾರೆ, ಇದಕ್ಕೆ ಅವ್ರನ್ನ ಶ್ಲಾಘಿಸಲೇಬೇಕು. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಹೀಗೆ 16 ವರ್ಷಗಳು ಹೀಗೆ ಎಲ್ಲನೂ ನಡೆಸ್ಕೊಂಡು ಬರಲಿ. ಇನ್ನು ಹಲವು ಜನಗಳಿಗೆ ಈ ಪಾಪಾಗ್ನಿ ಮಠ ಏನಿದೆ ಎಲ್ಲೋ ಗೂಡ್ನಲ್ಲಿದೆ ಅಂತ ಅನ್ಕೋತಿದ್ದಾರೆ ತುಂಬ ಜನ. ಇನ್ನು ತುಂಬ ಜನಕ್ಕೆ ಗೊತ್ತಿಲ್ಲ.
ಈ ಪಾಪಗ್ನಿ ಮಠ ಅನ್ನೋದೊಂದು ಇದೆ ಅಂತ ಇನ್ನೂ ಸುಮಾರಷ್ಟು ಜನತೆಗೆ ಗೊತ್ತಾಗಬೇಕು. ವಿಶ್ವಕರ್ಮ ಸಂಘಟನೆ ಏನಿದೆ ಇದು ತುಂಬ ಜನಕ್ಕೆ ಇನ್ನೂ ಸ್ಪ್ರೆಡ್ ಆಗಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಮತ್ತಷ್ಟು ಮಗದಷ್ಟು ಬನ್ನಿ, ಎಲ್ಲ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತೀನಿ. ಸರ್ ಇದು 307ನೇ ಆರಾಧನೆ ಸರ್. ಇದು 307 ವರ್ಷಗಳಿಂದ ಆರಾಧನೆ ನಡೀತಿದೆ. ಒಂದು ವರ್ಷದಲ್ಲಿ 5 ಆರಾಧನೆಗಳು ನಡೆಯುತ್ತೆ. ಅದರಲ್ಲಿ ಶರಭಯೋಗೀಂದ್ರ ಸ್ವಾಮಿಗಳ ಆರಾಧನೆ ಈ ದಿನದಂದು ನಡೆಯುತ್ತೆ ವರ್ಷ. ಎಲ್ಲೆಲ್ಲಿಂದ ಬರ್ತಾರೆ ಅಂದ್ರೆ ಸರ್, ಆಂಧ್ರಗಳಿಂದ ಬರ್ತಾರೆ. ಆಂಧ್ರ, ತಮಿಳ್ನಾಡು, ಕರ್ನಾಟಕ, ಬಳ್ಳಾರಿಯಿಂದ ತುಂಬಾ ಜನ ಬಂದಿದ್ದಾರೆ ಸರ್ ಇಲ್ಲಿಗೆ. ಹೈದರಾಬಾದಿಂದ ಬಂದಿದ್ದಾರೆ, ಕೇರಳ ಕಡೆಯಿಂದನೂ ಬರ್ತಾ ಇದ್ದಾರೆ. ತುಂಬಾ ಜನ ಈ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಬಗ್ಗೆ ಯಾರಿಗ್ಯಾರಿಗೆಲ್ಲ ಗೊತ್ತಿದೆ ಇತಿಹಾಸ, ಅವರೆಲ್ಲರೂ ಬಂದು ಇಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ವಿಶ್ವರೂಪ ತೋರಿಸಿದಂತಹ ಪ್ಲೇಸ್ ಇದು. ವೀರಪಾಪಮ್ಮ ದೇವಿ ಅಲ್ಲಿ ಚಿಕ್ಕ ಮಗು ಇದ್ದಾಗ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಇಲ್ಲೇ ಇದ್ದಿದ್ದು. ಇಲ್ಲೇ ಇದ್ದು ಮತ್ತೆ 8 ವರ್ಷಗಳ ಕಾಲ ಇಲ್ಲೇ ಇದ್ದು ಬೇರೆ ಕಡೆಗೆ ಹೋದ್ರು. ಅದರಿಂದ ಇಲ್ಲಿಗೆ ತುಂಬಾ ಇತಿಹಾಸ ಇರುವಂತ ಪ್ಲೇಸ್ ಇದು. ಅದಕ್ಕೋಸ್ಕರ ತುಂಬಾ ಜನ ಇವಾಗ ಬರ್ತಾ ಇದ್ದಾರೆ ಸರ್.